ಅನುಚಿತ ವರ್ತನೆ, ದೌರ್ಜನ್ಯ, ಮಾನವ ಹಕ್ಕುಗಳ ಉಲ್ಲಂಘನೆ ಸೇರಿದಂತೆ ನಾನಾ ಪ್ರಕರಣಗಳ ಕಾರಣದಿಂದಾಗಿ ಸೇವೆಯಿಂದ ಅಮಾನತುಗೊಂಡಿರುವ ಮೂಡಬಿದರೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಅವರ ಮೇಲೆ ವೇಣೂರು ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸಿದೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಮುಖಂಡ ರೋಷನ್, ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಓರ್ವ ದುರ್ನಡತೆ ಮತ್ತು ಕಿರುಕುಳ ನೀಡುವ ವ್ಯಕ್ತಿಯಾಗಿದ್ದು, ಆತನ ವಿರುದ್ಧ ಹಲವು ದೂರುಗಳು ಈಗಾಗಲೇ ಬಂದಿವೆ. ಸಂದೇಶ್ ಪಿಜಿ ತನ್ನ ಕರ್ತವ್ಯದ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮ ಮತ್ತು ದೌರ್ಜನ್ಯ ಎಸಗಿದ್ದಾರೆ, ಅದರ ಎಲ್ಲ ಮಾಹಿತಿಗಳು ನಮ್ಮ ಬಳಿ ಇದೆ. ಪೊಲೀಸರಿಗೆ ನೀಡಲಾದ ವಿಡಿಯೋ, ಆಡಿಯೋ ಬಗ್ಗೆ ತನಿಖೆಯನ್ನ ಸರಿಯಾಗಿ ನಡೆಸಬೇಕು. ಠಾಣೆಯಲ್ಲಿರುವ ಸಿಸಿ ಕ್ಯಾಮೆರಾಗಳ ಎಲ್ಲ ದಾಖಲೆಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಅವರು ಮೂಡಬಿದ್ರೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕೆಲವೊಂದು ಆಡಿಯೋ, ಕೆಲವೊಂದು ವಿಡಿಯೋ ಬಿತ್ತರವಾದದ್ದು ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿದ್ದೀರಿ. ಒಂದು ಏನಂತ ಹೇಳಿದಾಗ ಮಹಿಳೆ ಜೊತೆ ಡ್ಯಾನ್ಸ್ ಮಾಡುವಂಥದ್ದು, ಇನ್ನೊಂದು ಮಹಿಳೆಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಆಡಿಯೋ, ಮತ್ತೊಂದು ಠಾಣೆಯಲ್ಲಿ ಸುಮತಿ ನಾಯ್ಕ್ ಮತ್ತು ಅವರ ಮಕ್ಕಳಿಗೆ ಹೊಡೆಯುವಂಥದ್ದು, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ದೀರಿ. ಅದರ ನಂತರ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದಾಗ ಈ ಥರ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಈ ರೀತಿ ಮಾಡುವಾಗ ಅವರ ಇತಿಹಾಸವನ್ನು ನಾವು ಕೆದಕಿದಾಗ ನಮಗೊಂದು ಕೆಲವೊಂದು ವಿಚಾರಗಳು ತಿಳಿದು ಬಂತು. ಅವರು ಈ ಹಿಂದೆ ಕಾರ್ಕಳದಲ್ಲಿ SI ಆಗಿ ಕೆಲಸ ಮಾಡಿದವರು. SI ಆಗಿರುವಾಗ ಅವರು ಆ ಕೆಲಸದಿಂದ ಅಮಾನತಾಗಿದ್ದಾರೆ. ಬಜ್ಪೆ ಠಾಣೆಯಲ್ಲಿ ಕೂಡ ಕೆಲಸದಿಂದ ಅಮಾನತಾಗಿದ್ದಾರೆ. ಯಾಕೆಂತ ಹೇಳಿದಾಗ ಬಜ್ಪೆ ಠಾಣೆಯಲ್ಲಿ ಈ ಕಟೀಲು ಎಂಬ ಸ್ಥಳದಲ್ಲಿ ಸಿಯಾಳದ ವಿಚಾರದಲ್ಲಿ ಮಹೇಶ್, ಯಾರು ಸಂಘದ ಕಾರ್ಯಕರ್ತರು, ಮಹೇಶ್ ಮತ್ತು ಇತರರಿಗೆ ಅವರು ಹಲ್ಲೆ ಮಾಡಿರ್ತಾರೆ. ಠಾಣೆಯಲ್ಲಿ ಹಲ್ಲೆ ಮಾಡಿದ ಸುದ್ದಿ ನೋಡಿ ಪೇಪರಲ್ಲಿ ಪ್ರಚಾರ ಆಗಿದೆ. ಒಂದು ಮತ್ತು ಏನಂತ ಹೇಳಿದಾಗ ಬೆಳ್ತಂಗಡಿ ಠಾಣೆಯಲ್ಲಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುವಾಗ ಒಂದು ಬೆಂಗಳೂರಿನ ಹುಡುಗಿ ಕುಮಾರಿ ದೀಪಿಕಾ ಅಂತೇಳಿ ಅವರಿಗೆ ಅವರು ಚಿತ್ರಹಿಂಸೆ ನೀಡಿದ್ದಾರೆ. ಏನಂತ ಹೇಳಿದಾಗ ಹೊಡೆದು ಬಡಿದು ತಲೆಗೆ ರೈಫಲನ್ನಿಟ್ಟು ನಿನ್ನನ್ನು ಸಾಯಿಸ್ತೇನೆ ಮತ್ತು ನೇತ್ರಾವತಿ ನದಿಗೆ ಬಿಸಾಡ್ತೇನೆ, ನಿನ್ನ ತಾಯನ್ನು ಸಾಯಿಸ್ತೇನೆ, ನೀನು ಖಾಲಿ ಪೇಪರ್ಗೆ ಸಹಿ ಹಾಕು ಅಂತೇಳಿ ತುಂಬ ವಿಚಾರ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಕೂಡ ಅವರು ಹೋಗಿ ಹೈಕೋರ್ಟ್ನಿಂದ ಆದೇಶ ಆಗಿದೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ. ಅವರ ಮೇಲೆ ಮಾತ್ರ ಅಲ್ಲ, SI ಪವನ್ ಮತ್ತು ಇತರ ಸಿಬ್ಬಂದಿಗಳ ಮೇಲೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್, ಜಿಲ್ಲಾ ಉಪಾಧ್ಯಕ್ಷರಾದ ರೋಷನ್ ಲೋಬೋ, ಪ್ರಧಾನ ಕಾರ್ಯದರ್ಶಿ ವಿನ್ನಿ ಫಿಂಟೋ, ಮೂಡಬಿದ್ರೆ ತಾಲೂಕು ಸಮಿತಿಯ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ಲತೀಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.